ದಿಲ್ಲಿಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಡಿಕೆಶಿ ಡೆಲ್ಲಿ ಆಟ, ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಆಟ ಶುರು ಮಾಡಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿದ್ರು ಸಿಎಂ ಆಪ್ತ ಕೆಜೆ ಜಾರ್ಜ್. ಕೆಜೆ ಜಾರ್ಜ್ ಅವರಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಭೇಟಿಗೂ ಮುನ್ನ ಡಿಕೆ ಜೊತೆ ಕೆಜೆ ಜಾರ್ಜ್ ಅವರು ಚರ್ಚೆ ಮಾಡಿದ್ರು. ರಾಜ್ಯ ರಾಜಕೀಯದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಸಚಿವ ಕೆಜೆ ಜಾರ್ಜ್. ಅಧಿಕಾರ ಹಂಚಿಕೆ, ರಾಜಕೀಯ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ರಾಜ್ಯ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ. ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಡಿಕೆಶಿಯಲ್ಲಿ ಆಟ ನಡೆಸ್ತಿದ್ದಾರೆ ಅಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದ್ರೆ ಕೆಜೆ ಜಾರ್ಜ್ ಅವರು ಸಿಎಂಗೂ ಆಪ್ತ, ಹಾಗೆ ಡಿಸಿಎಂಗೂ ಕೂಡ ಆಪ್ತ. ಕೆಜೆ ಜಾರ್ಜ್ ಅವರು ರಾಹುಲ್ ಗಾಂಧಿಯನ್ನು ಭೇಟಿ ಆಗೋಕ್ಕಿಂತ ಮುಂಚೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಸಿಎಂ ಕುರ್ಚಿ ಬಗ್ಗೆ ದಾಳ ಹಾಕಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಕೆಜೆ ಜಾರ್ಜ್ ಮೂಲಕ ಅಂತ ಪ್ರಶ್ನೆ ಕೂಡ ಎದ್ದಿದೆ. ಇಲ್ಲಿ ನಿನ್ನೆ ಭೇಟಿಯಾಗಿದ್ರು ಸಿಎಂ ಆಪ್ತ ಕೆಜೆ ಜಾರ್ಜ್ ಅವರು. ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಡೆಲ್ಲಿ ಆಟ, ಸಿದ್ದರಾಮಯ್ಯ ಬೆಂಗಳೂರು ಆಟ. ಹೈಕಮಾಂಡ್ ಮುಂದೆ ಗೆಲ್ಲೋದ್ಯಾವುದು ಚದುರಂಗದಾಟ. ಬೆಂಗಳೂರಲ್ಲಿ ಕುಳಿತು ಹೈಕಮಾಂಡ್ಗೆ ಸಿದ್ದರಾಮಯ್ಯ ಸಂದೇಶ ಕೊಡ್ತಾ ಇದ್ದಾರೆ. ಡಿಕೆಶಿ ಖರ್ಗೆಗೂ ಗೊತ್ತಿಲ್ಲದಂತೆ ಸಂದೇಶ ಕೊಟ್ರ ಸಿಎಂ ಸಿದ್ದು. ಆಪ್ತನ ಮೂಲಕ ಮೆಸೇಜ್ ಪಾಸ್ ಮಾಡುವಲ್ಲಿ ಸಿಎಂ ಸಕ್ಸಸ್ ಆದ್ರ? ಪವರ್ ಶೇರಿಂಗ್ ವಿಚಾರ ಬಜೆಟ್ ಮಂಡನೆ ಬಳಿಕ ನಡೆಯಲಿ ಎಂಬ ಸಂದೇಶ ಕೊಟ್ರ ಸಿಎಂ ಸಿದ್ದರಾಮಯ್ಯ ಅವರು. ಸದ್ಯಕ್ಕೆ ಡಿಕೆಶಿಗೆ ಯಾವುದೇ ಭರವಸೆ ಕೊಡದಂತೆ ಸಿಎಂ ಅವರು ಯತ್ನ ಮಾಡ್ತಾ ಇದ್ದಾರೆ. ಡಿಕೆಶಿ ಡೆಲ್ಲಿಯಲ್ಲಿ ಇರುವಾಗಲೇ ಸಿಎಂ ಆಪ್ತನಿಂದ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿಸಲಾಗಿದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲೇ ಸಿಎಂ ಆಪ್ತ ಕೆಜೆ ಜಾರ್ಜ್ ಅವರು ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಲು. ನಿನ್ನೆ ಒಂದಿಷ್ಟು ವಿಚಾರ ಸಭೆ ಆಗಿದೆ, ಒಂದಿಷ್ಟು ವಿಚಾರ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೂ ಕೂಡ ಇದೀಗ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪರ್ಸನಲ್ ಆಗಿ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಲು ಶತ ಪ್ರಯತ್ನ ಮಾಡ್ತಿದ್ದಾರೆ. ನಿನ್ನೆ ಒಂದಿಷ್ಟು ವಿಚಾರ ಚರ್ಚೆ ಆಗಿತ್ತು, ಅಸ್ಸಾಂ ಚುನಾವಣೆ ಬಗ್ಗೆ ಒಂದಿಷ್ಟು ಚರ್ಚೆ ಆಗಿತ್ತು. ಆದ್ರೆ ಇದೀಗ ಆ ಸಭೆ ಬಳಿಕ ಕೂಡ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ನಡುವೆ ಒಂದು ಕುತೂಹಲದ ಪ್ರಶ್ನೆ ಏನಂದ್ರೆ, ಕೆಜೆ ಜಾರ್ಜ್ ಅವರು ಸಿಎಂ ಆಪ್ತ, ಡಿಸಿಎಂ ಡಿಕೆ ಶಿವಕುಮಾರ್ಗಿಂತ ಮೊದಲೇ ಅವರು ಭೇಟಿಯಾಗಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಕೂತು ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡಿದ್ರ ಅಂತ ಪ್ರಶ್ನೆ ಮೂಡ್ತಾ ಇದೆ. ಡಿಕೆಶಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆಗೂ ಗೊತ್ತಿಲ್ಲದಂತೆ ಸಂದೇಶ ಕೊಟ್ರ ಸಿಎಂ ಸಿದ್ದು ಅಂತ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಆಪ್ತನ ಮೂಲಕ ಮೆಸೇಜ್ ಪಾಸ್ ಮಾಡುವಲ್ಲಿ ಸಿಎಂ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪವರ್ ಶೇರಿಂಗ್ ವಿಚಾರ ಇರ್ಬೋದು, ಬಜೆಟ್ ಮಂಡನೆ ಇರ್ಬೋದು, ಅದೆಲ್ಲ ಆದ್ಮೇಲೆ ಈ ಸಂದೇಶ ರವಾನೆ ಮಾಡಿದ್ದಾರೆ ಅಂತ ಹೇಳಾಗ್ತಿದೆ. ಸದ್ಯಕ್ಕೆ ಡಿಕೆಶಿಗೆ ಯಾವುದೇ ಭರವಸೆ ಕೊಡದಂತೆ ಸಿಎಂ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಕೆಶಿ ಡೆಲ್ಲಿಯಲ್ಲಿ ಇರುವಾಗಲೇ, ಅವರು ಡೆಲ್ಲಿಯಲ್ಲಿ ಇರಬೇಕಾದ್ರೇನೆ ಸಿಎಂ ಆಪ್ತ ಕೆಜೆ ಜಾರ್ಜ್ ಅವರು ಭೇಟಿ ಮಾಡಿದ್ದು ಬಹಳ ಕುತೂಹಲ ಮೂಡಿಸಿದೆ.